ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಈ ಪ್ಯಾಷನ್ ಫ್ರೂಟ್ ಅನ್ನೋ ಹಣ್ಣಿನ ಬಗ್ಗೆ ಹೇಳ್ತಾ ಇದ್ದೀನಿ. ಇದನ್ನು ಹಳ್ಳಿಗಳಲ್ಲಿ ಜ್ಯೂಸ್ ಹಣ್ಣು, ಶರ್ಬತ್ ಹಣ್ಣು ಅಂತ ಹೇಳ್ತಾರೆ. ಈ ಪ್ಯಾಷನ್ ಫ್ರೂಟ್ ಹಣ್ಣಿನ ಬೆನಿಫಿಟ್ಸ್ ಬಗ್ಗೆ ಕೇಳಿದರೆ ನೀವು ತುಂಬ ಆಶ್ಚರ್ಯ ಪಡ್ತೀರಾ. ಈ ಪ್ಯಾಷನ್ ಫ್ರೂಟ್ ಹಣ್ಣಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ತುಂಬ ಜಾಸ್ತಿ ಇರುತ್ತೆ. ವಿಟಮಿನ್ ಎ ಮತ್ತು ಸಿನೂ ತುಂಬ ಜಾಸ್ತಿ ಇರುತ್ತೆ. ಇದರಿಂದ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ. ಬಾಡಿಯಲ್ಲಿ ಇಮ್ಯುನಿಟಿ ಕೂಡ ತುಂಬ ಜಾಸ್ತಿ ಆಗುತ್ತೆ. ಈ ಹಣ್ಣನ್ನು ತಿನ್ನೋದ್ರಿಂದ ಡಯಾಬಿಟಿಕ್ ಕಂಟ್ರೋಲ್ ಆಗುತ್ತೆ. ಇದರಲ್ಲಿ ಡಯಟ್ರಿ ಫೈಬರ್ ತುಂಬ ಜಾಸ್ತಿ ಇರುತ್ತೆ. ಆ್ಯಪಲಲ್ಲಿ 1% ಇದ್ದರೆ ಇದರಲ್ಲಿ 10% ಇರುತ್ತೆ. ಈ ಪ್ಯಾಷನ್ ಫ್ರೂಟ್ ಗಿಡ ಎಲ್ಲ ಥರ ಕ್ಲೈಮೇಟಲ್ಲೂ ಬರುತ್ತೆ. ಒಂದು ಸಲ ನೆಟ್ಟರೆ ಸಾಕು, ಪಕ್ಕದಲ್ಲಿ ಬೇಲಿ ಇದ್ರೂ ಅಥವಾ ಕಾಂಪೌಂಡ್ ಇದ್ರೂ ಅದಕ್ಕೆ ಈ ರೀತಿ ಹಬ್ಕೊಂಡು ಬೆಳೆಯುತ್ತೆ. ಇದೊಂದು ಬಳ್ಳಿ ಗಿಡ, ತುಂಬ ಗಟ್ಟಿಯಾಗಿರೋವಂಥ, ತುಂಬ ಸ್ಟ್ರಾಂಗ್ ಆಗಿರೋವಂಥ ಬಳ್ಳಿ ಗಿಡ ಇದು. ಯಾವುದಾದ್ರೂ ಸಣ್ಣ ಮರಕ್ಕೆ ಅಥವಾ ಸಣ್ಣ ಗಿಡಕ್ಕೇನಾದರೂ ಹಬ್ಕೊಂಡ್ಬಿಟ್ರೆ ಆ ಗಿಡನೇ ಬೆಳೆಸ್ಬಿಡುತ್ತೆ, ಅಷ್ಟೊಂದು ಸ್ಟ್ರಾಂಗ್ ಆಗಿರುತ್ತೆ ಇದ್ರ ಬಳ್ಳಿ. ಈ ಪ್ಯಾಷನ್ ಫ್ರೂಟ್ ಗಿಡಕ್ಕೆ ಯಾವುದೇ ಥರದ ಕೇರ್ ಬೇಡ, ನೀರು ಚೆನ್ನಾಗಿ ಕೊಟ್ಟರೆ ಸಾಕು. ನೀರು ಸರಾಗವಾಗಿ ಹೋಗೋಂಗಿರಬೇಕು. ವೆಲ್ ಡ್ರೈನಿಂಗ್ ಪಾಟಿಂಗ್ ಮಿಕ್ಸ್ ಇರಬೇಕು. ಪಾಟಲ್ಲಿ ಕೂಡ ಬೆಳಿಬೋದು. ನೀವು ಇದನ್ನ ದೊಡ್ಡ ಪಾಟಿಗೆ ಹಾಕೋಬೇಕು. ಆದರೆ ಮೊದಲೇ ಹೇಳ್ದಂಗೆ ಇದಕ್ಕೆ ಸಪೋರ್ಟ್ ಚೆನ್ನಾಗಿ ಕೊಡಬೇಕು. ನೀವು ಬಾಲ್ಕನಿಗಳಲ್ಲಿ ಹಬ್ಬಿಸ್ಬೋದು ಅಥವಾ ಟೆರೇಸಲ್ಲೇ ಫುಲ್ ಹಬ್ಬಿಸ್ಬೋದು. ಈ ಗಿಡನ ಒಂದು ಗಿಡ ಹಾಕಿದರೆ ಸಾಕು, ಈ ರೀತಿ ಇಷ್ಟು ದೊಡ್ಡ ಬಳ್ಳಿಯಾಗಿ ಹಬ್ಕೊಳ್ಳುತ್ತೆ. ಅದು ಕಾಂಪೌಂಡಿಗೆ ತುಂಬ ಈಸಿಯಾಗಿ ಹರಡ್ಕೊಂಡು ಬೆಳೆಯುತ್ತೆ ಇದು. ಈ ಗಿಡನ ಒಂದ್ಸಲ ಹಣ್ಣು ಬಿಟ್ಟು ಹೋದ್ಮೇಲೆ ಪೂರ್ತಿ ಕಟ್ ಮಾಡಿ ಹಾಕಿದರೆ ಮತ್ತೆ ನೆಕ್ಸ್ಟ್ ಇಯರು ಇದೇ ಟೈಮಲ್ಲಿ ಮತ್ತೆ ಚಿಗುರು ಬಂದು ಇಷ್ಟೇ ದೊಡ್ಡ ಬಳ್ಳಿಯಾಗಿ ಬೆಳೆಯುತ್ತೆ. ಈ ಪ್ಯಾಷನ್ ಫ್ರೂಟಿನ ಮೊಗ್ಗು ನೋಡಿ ಈ ರೀತಿ ಇರುತ್ತೆ. ಹೂವು ಅರಳಿದ ಮೇಲೆ ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ವಾ. ಇದನ್ನು ಗಡಿಯಾರದ ಹೂವು ಅಂತ ಕೂಡ ಕರೀತಾರೆ. ಮೇಲ್ಗಡೆ ಗಡಿಯಾರ ಥರ ಮುಳ್ಳಿರೋದ್ರಿಂದನೋ ಇದನ್ನು ಗಡಿಯಾರದ ಹೂವು ಅಂತ ಕರೀತಾರೆ. ಈ ಹೂವಿನಲ್ಲಿ ಮೇಲ್ಗಡೆ ಚಿಕ್ಕದಾಗಿ ಒಂದು ಮೊಟ್ಟೆ ಥರ ಕಾಣಿಸ್ತಾ ಇದೆಯಲ್ಲ, ಅದೇ ದೊಡ್ಡದಾಗಿ ಡೆವಲಪ್ ಆಗಿ ಹಣ್ಣಾಗೋದು. ಪ್ಯಾಷನ್ ಫ್ರೂಟಲ್ಲಿ ಮೊಗ್ಗಿಂದ ಹಿಡಿದು ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಸ್ಟೇಜಸ್ನೂ ತೋರಿಸ್ಕೊಂಡು ಹೋಗ್ತೀನಿ. ಮೊಗ್ಗಿದ್ದಾಗ ಈ ರೀತಿ ಇರುತ್ತೆ. ಹೂವು ಸಾಮಾನ್ಯವಾಗಿ ಸಂಜೆ ಹೊತ್ತು ಅರಳೋದಿದ್ದು, ಬೆಳಗ್ಗೆ ಅರಳಲ್ಲ. ಆ ಹೂವಿನಲ್ಲಿ ಸಣ್ಣ ಮೊಟ್ಟೆ ಥರ ಇರುತ್ತಲ್ಲ, ಅದು ಸ್ವಲ್ಪ ದಪ್ಪ ಆದಾಗ ಈ ರೀತಿ ಆಗುತ್ತೆ. ಅದರ ನೆಕ್ಸ್ಟ್ ಸ್ಟೇಜ್ ನೋಡಿ, ಇಷ್ಟು ದಪ್ಪ ಆಗುತ್ತೆ ಅದು. ಮೊಗ್ಗು ಯಾವಾಗ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ ಹೂ ಬಿಟ್ಟು ಕಾಯಾಗಿ ಹಣ್ಣಾಗೋದಕ್ಕೆ 2 ತಿಂಗಳು ಟೈಮ್ ಬೇಕಾಗತ್ತೆ. ಪ್ಯಾಷನ್ ಫ್ರೂಟಲ್ಲಿ 2 ರೀತಿ ಇರುತ್ತೆ. ಇದು ಹಣ್ಣಾದಾಗ ಪೂರ್ತಿ ಯೆಲ್ಲೋ ಕಲರ್ ಆಗುತ್ತೆ. ಇನ್ನೊಂದು ವೆರೈಟಿ ಇದೆ, ಅದು ಪರ್ಪಲ್ ಕಲರ್ ಇರುತ್ತೆ. ಕಾಯಿ ಸೈಜು ಇಷ್ಟು ದಪ್ಪ ಆಗಿದ್ರೂ ಕೂಡ ಇದನ್ನು ಈ ಟೈಮಲ್ಲಿ ಕಟ್ ಮಾಡಲೂಬಾರ್ದು, ತಿನ್ನಲೂಬಾರ್ದು. ಒಳಗಡೆ ತುಂಬ ಕಹಿ ಇರುತ್ತೆ ಅದು. ಪೂರ್ತಿ ಹಳದಿ ಬಣ್ಣ ಆಗಬೇಕು. ಮೊಗ್ಗಾದಾಗಿಂದ ಈ ಹಳದಿ ಬಣ್ಣ ಟರ್ನ್ ಆಗೋಕ್ಕೆ 45 ದಿನನಾದರೂ ಬೇಕಾಗತ್ತೆ. ತುಂಬ ಲೇಟಾಗಿ ಹಣ್ಣಾಗತ್ತೆ. ಹಣ್ಣಾದಮೇಲೆ ಒಳಗಡೆ ಆ ಹಣ್ಣಿನ ಪಲ್ಪ್ ಈ ರೀತಿ ಇರುತ್ತೆ. ಈ ಹಣ್ಣಲ್ಲಿ ಹುಳಿ ಮತ್ತು ಸಿಹಿ ಎರಡರದ್ದು ಮಿಶ್ರಣ ಇರುತ್ತೆ. ಆದರೆ ಹುಳಿನೇ ಸ್ವಲ್ಪ ಹೆಚ್ಚಿರುತ್ತೆ. ಆದರೆ ಈ ಹಣ್ಣಿಂದು ಫ್ಲೇವರ್ ತುಂಬ ಅದ್ಭುತವಾಗಿರುತ್ತೆ. ಇದನ್ನು ಸ್ಪೂನಿಂದ ತೆಗೆದು ಮಿಕ್ಸಿಯಲ್ಲಿ ಹಾಕಿ ಜ್ಯೂಸ್ ಮಾಡ್ಬೋದು, ಐಸ್ ಕ್ರೀಮ್ ಮಾಡ್ಬೋದು, ಸ್ಕ್ವಾಷ್ ಮಾಡ್ಬೋದು, ವೈನ್ ಕೂಡ ಮಾಡ್ಬೋದು. ಈ ಹಣ್ಣಿನ ತುಂಬ ಬೀಜಗಳಿರುತ್ತೆ. ಆ ಬೀಜಗಳು ಕೂಡ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈ ಹಣ್ಣಿನ ಪಲ್ಪ್ ಜೊತೆಗೆ ಶುಗರ್ ಹಾಕ್ಕೊಂಡು ನೀರು ಎಷ್ಟು ಬೇಕೋ ಮಿಕ್ಸ್ ಮಾಡಿಕೊಂಡು ಮಿಕ್ಸಿಯಲ್ಲಿ ಬೀಟ್ ಮಾಡಿದರೆ ಪ್ಯಾಷನ್ ಫ್ರೂಟ್ ಜ್ಯೂಸ್ ರೆಡಿ ಆಗುತ್ತೆ. ಈ ಪ್ಯಾಷನ್ ಫ್ರೂಟ್ ಬೀಜಗಳು ತುಂಬ ಕ್ರಿಸ್ಪಿಯಾಗಿರುತ್ತೆ ತಿನ್ನೋದಕ್ಕೆ. ಜ್ಯೂಸ್ ಮಧ್ಯದಲ್ಲಿ ಒಂದೊಂದು ಬಾಯಿಗೆ ಸಿಗ್ತಾ ಇದ್ದರೆ ಜ್ಯೂಸ್ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ಆ ಬೀಜಗಳು ಇಷ್ಟ ಇಲ್ಲದೆ ಹೋದರೆ ನಾವು ಮಿಕ್ಸಿಯಲ್ಲಿ ಇದನ್ನು ಬೀಟ್ ಮಾಡಿಕೊಂಡು ಸೋಸ್ಕೊಂಡ್ಬಿಟ್ಟು ಕುಡಿಬಹುದು. ಇವಾಗ ಪ್ಯಾಷನ್ ಫ್ರೂಟಲ್ಲಿ ಸ್ಕ್ವಾಷ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ.
ಇದನ್ನು ಮಾಡಿಬಿಟ್ಟು ಬಾಟಲಲ್ಲಿ ಹಾಕಿಟ್ಕೊಂಡ್ರೆ ನಮ್ಗೆ ಯಾವಾಗ ಬೇಕೋ ಆವಾಗ ನೀರು ಮಿಕ್ಸ್ ಮಾಡಿಕೊಂಡು ಕುಡಿಬಹುದು. ಹಣ್ಣುಗಳು ಕಡಿಮೆ ಇದ್ದಾಗ ಫ್ರೆಶ್ಶಾಗಿ ಆವಾಗಲೇ ಜ್ಯೂಸ್ ಮಾಡ್ಕೊಂಡು ಕುಡಿಯೋದು ಒಳ್ಳೆಯದು. ಆದರೆ ಒಂದು ಗಿಡದಲ್ಲಿ ಇಷ್ಟೊಂದು ಹಣ್ಣುಗಳು ಬಿಟ್ಟಾಗ ಒಂದೇ ಸಲಕ್ಕೆ ಅದು ಯೂಸ್ ಆಗಲ್ಲ, ವೇಸ್ಟ್ ಆಗುತ್ತೆ. ಅದ್ರ ಬದಲು ನಾವು ಈ ರೀತಿ ಸ್ಕ್ವಾಶ್ ಮಾಡಿಬಿಟ್ಟು ತೆಗೆದಿಟ್ಕೋಬೋದು. ಫಸ್ಟು ಪ್ಯಾಷನ್ ಫ್ರೂಟಿಂದ ಅದ್ರ ಪಲ್ಪೆಲ್ಲ ಪೂರ್ತಿ ಕಲೆಕ್ಟ್ ಮಾಡ್ಕೋಬೇಕು. ಆಮೇಲೆ ಅದನ್ನು ಈ ರೀತಿ ಜ್ಯೂಸ್ ಬೇರೆ ಬೀಜಗಳು ಬೇರೆ ಮಾಡಿಟ್ಕೋಬೇಕು. ಇನ್ನೊಂದು ಕಡೆ ಸಕ್ಕರೆನ ಪಾಕ ಮಾಡೋಕ್ಕೆ ಇಟ್ಕೋಬೇಕು. ಹಣ್ಣು ಎಷ್ಟು ಹುಳಿ ಇದೆ ನೋಡಿಕೊಂಡು ನೀವು ನಿಮ್ಗೆ ಎಷ್ಟು ಸಕ್ಕರೆ ಬೇಕೋ ಹಾಕೋಬೋದು. ಸಕ್ಕರೆ ಇಷ್ಟ ಇಲ್ಲದೆ ಇರೋರು ಬೆಲ್ಲ ಕೂಡ ಹಾಕೋಬೋದು. ನಾನಿಲ್ಲಿ 1 ಕಪ್ ಸಕ್ಕರೆಗೆ ಅರ್ಧ ಕಪ್ಪಷ್ಟು ನೀರು ಹಾಕ್ಕೊಂಡು ಒಂದೆಳೆ ಪಾಕ ಮಾಡ್ಕೊಳ್ತಾ ಇದ್ದೀನಿ. ಈ ಪಾಕನ ತಣ್ಣಗೆ ಹಾಕ್ಬಿಡಬೇಕು. ಇನ್ನೊಂದು ಕಡೆ ನಮ್ಗೆ ಎಷ್ಟು ಜ್ಯೂಸ್ ಸಿಕ್ಕಿದೆ ಅಷ್ಟನ್ನು ಒಂದು ಪಾತ್ರೆಯಲ್ಲಿ ಇಟ್ಬಿಟ್ಟು ಕುದಿಯಕ್ಕೆ ಬಿಡಬೇಕು. ನಾವು ಈ ಜ್ಯೂಸನ್ನ ಸ್ಟೋರ್ ಮಾಡೋದ್ರಿಂದ ಕುದಿಸ್ಬಿಟ್ಟಿಡಬೇಕು. ಫ್ರೆಶ್ಶಾಗಿ ಕುಡಿಯೋರು ಕುದಿಸ್ಬಿಟ್ಟು ಕುಡಿಬಾರ್ದು. ಸಕ್ಕರೆ ಪಾಕ ಮತ್ತು ಜ್ಯೂಸ್ ಎರಡೂ ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಪ್ರಿಸರ್ವೇಟಿವ್ಸ್ ಬೇಕು ಅಂದರೆ ಹಾಕ್ಬೋದು, ಅಥವಾ ಸಿಟ್ರಿಕ್ ಆ್ಯಸಿಡ್ ಬೇಕು ಅನ್ನೋರು ಹಾಕ್ಬೋದು. ಈ ಬಾಟಲಲ್ಲಿ ಹಾಕಿಟ್ಕೊಂಡಿರೋ ಜ್ಯೂಸನ್ನು ನಾವು ಎಷ್ಟು ದಿನ ಬೇಕಾದರೂ ಇಡ್ಬೋದು. ನಮ್ಗೆ ಯಾವಾಗ ಜ್ಯೂಸ್ ಬೇಕೋ ಆವಾಗ ಒಂದು ಗ್ಲಾಸಲ್ಲಿ 1/4 ಭಾಗದಷ್ಟು ಮಾತ್ರ ಈ ಜ್ಯೂಸನ್ನ ಹಾಕ್ಕೊಂಡು 3/4 ಭಾಗದಷ್ಟು ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಕುಡಿಬಹುದು. ಈ ಜ್ಯೂಸನ್ನ ಕಾನ್ಸಂಟ್ರೇಷನ್ ಥರ ಯೂಸ್ ಮಾಡ್ಕೋಬೋದು. ನಾವು ನೀರನ್ನು ಮಿಕ್ಸ್ ಮಾಡೋ ಟೈಮಲ್ಲಿ ಮತ್ತೆ ಶುಗರ್ನ ಹಾಕೋಬೇಕಾಗಿಲ್ಲ, ಬರೀ ನೀರನ್ನು ಮಾತ್ರ ಮಿಕ್ಸ್ ಮಾಡಿದರೆ ಜ್ಯೂಸ್ ರೆಡಿ ಆಗುತ್ತೆ. ಜ್ಯೂಸ್ ಮಾಡಾದಮೇಲೆ ಆ ಪ್ಯಾಷನ್ ಫ್ರೂಟ್ ಸಿಪ್ಪೆನ ಎಸಿದಾನೆ ಬಿಸಿಲಲ್ಲಿ ಚೆನ್ನಾಗಿ ಡ್ರೈ ಮಾಡಿಬಿಟ್ಟು ಪೌಡರ್ ಮಾಡಿಟ್ಕೊಂಡ್ರೆ ಆ ಪೌಡರಲ್ಲಿ 70% ಫೈಬರ್ ಇರುತ್ತಂತೆ. ಆ ಪೌಡರ್ನ ನಾವು ನೀರಿನ ಜೊತೆ ಹಾಲಿನ ಜೊತೆ ಯಾವುದ್ರ ಜೊತೆ ಬೇಕಾದರೂ ಮಿಕ್ಸ್ ಮಾಡಿಕೊಂಡು ಕುಡಿಬಹುದು. ಈ ಪ್ಯಾಷನ್ ಫ್ರೂಟ್ ಬಳ್ಳಿ ನೋಡಿ ಈ ರೀತಿ ಇರುತ್ತೆ. ಇದನ್ನು 1 ವರ್ಷದ ಹಿಂದೆ ನಾನು ಮಡಿಕೇರಿ ಚಟ್ಟಳ್ಳಿ ಫಾರ್ಮ್ ಇದೆಯಲ್ಲ ಅಲ್ಲಿಂದ ತಂದುಬಿಟ್ಟು ಹಾಕಿದ್ದು. 1 ವರ್ಷಕ್ಕೇ ಗಿಡ ಎಷ್ಟು ದೊಡ್ಡದಾಗಿ ಬೆಳೆಯುತ್ತೆ ನೋಡಿ. ದೊಡ್ಡ ಮರದ ಪಕ್ಕ ನೆಟ್ಟಿರೋದು ನಾನು. ಆ ಮರಕ್ಕೆ ಹಬ್ಬಿಟ್ಟು ಪಕ್ಕದಲ್ಲಿರೋ ಮಾವಿನ ಮರಕ್ಕೆ ಕೂಡ ಹಬ್ಬಿದೆ ಅದು. ನೆಲದ ಮೇಲೆ ಹಾಕಿದರೆ ಈ ಗಿಡಕ್ಕೆ ಯಾವುದೇ ಗೊಬ್ಬರ ಕೊಡೋ ಅವಶ್ಯಕತೆ ಇರಲ್ಲ. ಪಾಟಲ್ಲಿ ಹಾಕಿದರೆ ಮಾತ್ರ ವರ್ಷಕ್ಕೆ 2 ಸಲ ಕೊಡಬೇಕಾಗತ್ತೆ. ಇದೊಂದು ಬೇಲಿ ಗಿಡದ ಥರ, ಇದಕ್ಕೆ ಜಾಸ್ತಿ ಕೇರ್ ಮಾಡಬೇಕಾಗಿಲ್ಲ, ಹಾಗಾಗಿ ಗೊಬ್ಬರ ಕೊಡೋ ಅವಶ್ಯಕತೆ ಇರಲ್ಲ. ಈ ಪ್ಯಾಷನ್ ಫ್ರೂಟಲ್ಲಿ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಇದ್ರ ಬಗ್ಗೆ ಹೆಚ್ಚಿನವರಿಗೆ ಮಾಹಿತಿನೇ ಇರಲ್ಲ. ಈ ಹಣ್ಣಲ್ಲಿರೋ ನ್ಯೂಟ್ರಿಷನ್ ಬಗ್ಗೆ ನೀವು ಒಂದ್ಸಲ ಗೂಗಲಲ್ಲಿ ಸರ್ಚ್ ಮಾಡಿದರೆ ಗೊತ್ತಾಗುತ್ತೆ, ನಿಮಗೆ ಆಶ್ಚರ್ಯ ಆಗುತ್ತೆ. ಈ ಹಣ್ಣನ್ನು ಕುಯ್ದಿಟ್ಟ ಮೇಲೂ ಬೇಗ ಒಣಗಲ್ಲ, ತುಂಬ ದಿನದ ತನಕ ಇದೇ ರೀತಿ ಇರುತ್ತೆ.